ವೆಲ್ಕಮ್ ಟು ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ 6 ಅಂಕಕ್ಕೆ ಕೇಳಬಹುದಾದಂಥ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಡರ್ ಕಂಪನಿ ಆ್ಯಕ್ಟ್ 2013 ಶೆಡ್ಯೂಲ್ 3 ಅದರ ಪ್ರಕಾರವಾಗಿ ಎರಡನೇ ಪ್ರಾಬ್ಲಮ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ವಿ. ಇದು ಸೆಕೆಂಡ್ ಪ್ರಾಬ್ಲಮ್ಮು. ಸೊ ಇದರಲ್ಲಿ ಕೆಲವೊಂದು ನೋಟನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಚೇಂಜಸ್ ಏನಿರಲ್ಲ, ಸಿಂಪಲ್ ಆಗಿದೆ ಕ್ವಶನ್ನು. ಸೊ ಪ್ರಶ್ನೆ ನೋಡಿ, ಇಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್. ಓಕೆ, ಸೊ ಸ್ಟಾರ್ಟಿಂಗಿಂದ ನೋಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2022 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನಿ ಆ್ಯಕ್ಟ್ 2013. ಪರ್ಟಿಕ್ಯುಲರ್ next amount. Revenue from operations 6 lakh, purchase of goods 4 lakh, salary to employee 40,000, leave encashment 10,000, amortization on goodwill 30,000, repair to machinery 20,000, income tax 30%. ಸೊ ಸಿಂಪಲ್ ಆಗಿದೆ ಕ್ವೆಶನ್ನು. ಸೊ ಇಲ್ಲಿ ನಾವು ಫಸ್ಟು ರೆವಿನ್ಯೂ ಯಾವುದು ಅಥವಾ ಇನ್ಕಮ್ ಯಾವುದು, ಎಕ್ಸ್ಪೆನ್ಸಸ್ ಯಾವುದು, ಸೊ ನೆಕ್ಸ್ಟ್ ಅದೇ ರೀತಿ ಅದನ್ನು ಯಾವ ರೀತಿ ನಾವು ಬರೀಬೇಕು ಅಂತ ಹೇಳಿ ತಿಳ್ಕೊಂಡ್ರೆ 6 ಮಾರ್ಕ್ಸ್ ಆರಾಮಾಗಿ ತೊಗೊಳ್ಬೋದು. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತೋ ಜೊತೆ ಸದಾ ನೋಟಿಫಿಕೇಷನ್ ತಗೊಳ್ಳಿ. ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ಆ ಕ್ಷಣದಲ್ಲಿ ಏನೋ ಒಂದು ಪಾಯಿಂಟ್ಸ್ ಬರ್ತಾ ಇರುತ್ತೆ, ಅದು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕೌಂಟೆನ್ಸಿಲಿ ಒಂದೊಂದು ಪದನೂ ಸಹ ಭಾಳ ಇಂಪಾರ್ಟೆಂಟು. ಸೊ ಫಾಲೋಅಪ್ ಮಾಡಿ. ಸೊ ಅದಕ್ಕೂ ಮೊದಲು ಪ್ರಶ್ನೆನ ಬರ್ಕೊಂಡ್ರೆ ಸೊ ಆ ಪಾಯಿಂಟ್ಸ್ ತಕ್ಕನಾಗಿ ಎಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಫಾಲೋಅಪ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ವಿಡಿಯೋ ನೋಡೋ ಮೊದಲು ಪ್ರಶ್ನೆಯನ್ನು ಬರ್ಕೊಳ್ಳಿ. ಬರ್ಕೊಂಡಾದ ನಂತರ ಸೊ ಆ ಪಾಯಿಂಟ್ಸ್ಗೆ ಎಲ್ಲಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಫಾಲೋಅಪ್ ಮಾಡಿ. ಸೊ ಬನ್ನಿ ಆರಂಭ ಮಾಡೋಣ. ಸೊ ಸೊಲ್ಯೂಷನ್ ನೋಡಿ, ಇಲ್ಲಿ ಸೊಲ್ಯೂಷನ್ ನೋಡ್ತು ಅಂತ ಹೇಳಿದ್ರೆ ಪರ್ಟಿಕ್ಯುಲರು, ನೋಟು, ಅಮೌಂಟು 3 ರೀತಿ ಕಾಲಮ್ ಇದೆ. ಸೊ 3 ಕಾಲಮ್ ತೊಗೊಳ್ಬೇಕು. ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ, ಅದರ್ ಇನ್ಕಮ್ ಇದೆ, ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ ಇದೆ. ಹೇಗೆ ತಗೊಳ್ಳೋದು, ಹೇಗೆ ಬರೆಯೋದು ಅಂತ ಹೇಳಿ ಸೊ ಸ್ಟೆಪ್ ವೈಸ್ ನೋಡ್ತಾ ಹೋಗೋಣ. ಓಕೆ, ಸೊ ಅದ್ರ ಜೊತೆಗೆ ನೋಟನ್ನು ಬರೀಬೇಕು. ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿ ಯಾವುದೇ ರೀತಿಯ ನೋಟ್ ಇಲ್ಲದ ಹಾಗೆ ಡೈರೆಕ್ಟಾಗಿ ಮೇನ್ ಹೆಡ್ಡಲ್ಲೇ ನಾವೇನು ಮಾಡಿದ್ದೀವಿ, ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಆದರೆ ಸೆಕೆಂಡ್ ಪ್ರಾಬ್ಲಮ್, ಈಗ ಮಾಡ್ತಾ ಇರುವಂಥ ಪ್ರಾಬ್ಲಮಲ್ಲಿ ನೋಟನ್ನು ಬರೆದು ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಓಕೆ, ಸೊ ನಿಮಗೆ 6 ಮಾರ್ಕ್ಸ್ಗೆ ಅಂತ ಬಂದಾಗ ಕಾಮನ್ನಾಗಿ 2 ಪ್ರಶ್ನೆಗಳು, 2 ನೋಟ್ಗಳು ಬರ್ತಾ ಹೋಗುತ್ತೆ. ಸೊ 1 ಕೊಡ್ಬೋದು ಅಥವಾ 2 ಕೊಡ್ಬೋದು ಅಥವಾ ಕೊಡದೇ ಇದ್ರೂ ಇರ್ಬೋದು. 6 ಮಾರ್ಕ್ಸ್ಗೆ ಒಂದು ಕ್ವಶನ್ ರೈಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಸೊಲ್ಯೂಷನ್ ನೋಡಿ, ಇಲ್ಲಿ ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2022. ಸೊ ಫಾರ್ಮೆಟನ್ನು ನೋಡ್ತು ಅಂತ ಹೇಳಿದ್ರೆ ಸೊ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್, ಸೆಕೆಂಡ್ ಕಾಲಮ್ ನೋಟ್ ನಂಬರ್, ಥರ್ಡ್ ಕಾಲಮ್ ಅಮೌಂಟ್. ಓಕೆ, ಸೊ ಫಸ್ಟ್ ಕಾಲಮಲ್ಲಿ ನಾವೇನು ಬರೀಬೇಕಾಗತ್ತೆ, ಸೊ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ದರೆ ಆ ಟ್ರಾನ್ಸಾಕ್ಷನ್ ಎಂಟ್ರಿನ ಬರೀಬೇಕು. ನೆಕ್ಸ್ಟ್ ಏನಾದ್ರು ನೋಟ್ ಇದ್ದರೆ ನೋಟನ್ನು ಬರೀಬೇಕು. ನೆಕ್ಸ್ಟ್ ಏನಾದ್ರು ಅಮೌಂಟ್ ಇದ್ದರೆ ಅಮೌಂಟನ್ನು ಬರೀಬೇಕು. ಸೊ ಕ್ವಶನ್ ನೋಡಿ, ಇಲ್ಲಿ ಫಸ್ಟ್ ಐಟಮ್ ಯಾವುದಿದೆ, ರೆವಿನ್ಯೂ ಫ್ರಮ್ ಆಪರೇಷನ್ 6 lakh. ರೆವಿನ್ಯೂ ಫ್ರಮ್ ಆಪರೇಷನ್ 6 lakh. ರೆವಿನ್ಯೂ ಫ್ರಮ್ ಆಪರೇಷನ್ ನಥಿಂಗ್ ಬಟ್ ನೆಟ್ ಸೇಲ್ಸ್. ಓಕೆ, ಸೊ ನೆಟ್ ಸೇಲ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನೆಟ್ ಸೇಲ್ಸ್ ಬರಬೇಕು ಅಂತ ಹೇಳಿದ್ರೆ ಸೇಲ್ಸಿಂದ ಸೇಲ್ಸ್ ರಿಟರ್ನನ್ನು ಮೈನಸ್ ಮಾಡಬೇಕು. ಸೇಲ್ಸಿಂದ ಸೇಲ್ಸ್ ರಿಟರ್ನನ್ನು ಮೈನಸ್ ಮಾಡಿದ್ರೆ ನೆಟ್ ಸೇಲ್ಸ್ ಬರುತ್ತೆ. ನೆಟ್ ಸೇಲ್ಸ್ ನಥಿಂಗ್ ಬಟ್ ರೆವಿನ್ಯೂ ಫ್ರಮ್ ಆಪರೇಷನ್, ಹಾರಿಜೆಂಟಲ್ ಫಾರ್ಮಲ್ಲಿ. ಓಕೆ, ಸೊ ಫಸ್ಟ್ ಒನ್ ರೆವಿನ್ಯೂ ಫ್ರಮ್ ಆಪರೇಷನ್, ಅಮೌಂಟ್ ₹6 lakh. ಸೊ ಸೆಕೆಂಡ್ ಒನ್ ಯಾವ ತೊಗೊಳ್ಬೇಕು, ಅದರ್ ಇನ್ಕಮ್ ತೊಗೊಳ್ಬೇಕು. ಪ್ರಾಬ್ಲಮಲ್ಲಿ ಅದರ್ ಇನ್ಕಮ್ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತ ಹೇಳಿದ್ರೂ ಸಹ ನಾವೇನು ಮಾಡಬೇಕು, ಮೆನ್ಷನ್ ಮಾಡಬೇಕು. ಓಕೆ, ಸೊ ಅದರ್ ಇನ್ಕಮ್ ನಿಲ್. ಸೊ ಸೆಕೆಂಡ್ ಹೆಡ್ ಯಾವುದು, ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಬ್ಯಾಲೆನ್ಸ್ ಇಲ್ಲ, ನಿಲ್ಲ. ನೆಕ್ಸ್ಟು ಥರ್ಡ್ ಸ್ಟೆಪ್ ಬಂತು ಅಂತ ಹೇಳಿದ್ರೆ
ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಪ್ಲಸ್ ಅದರ್ ಇನ್ಕಮನ್ನು ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಹಾಗಾಗಿ ಥರ್ಡ್ ಮೇನ್ ಅಥವಾ ಥರ್ಡ್ ಒನ್, ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ 6 lakh. ಸೊ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ ಯಾವ ರೀತಿ ತೊಗೊಳ್ತೀವಿ, ರೆವಿನ್ಯೂ ಫ್ರಮ್ ಆಪರೇಷನ್ ಪ್ಲಸ್ ಅದರ್ ಇನ್ಕಮ್. ಓಕೆ, ಅಮೌಂಟ್ ರುಪೀಸ್ 6 lakh. ಸೊ ನೆಕ್ಸ್ಟ್ ಆದಮೇಲೆ ಓಕೆ, ಈಗ ಆಲ್ರೆಡಿ ರೆವಿನ್ಯೂ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ ಸಿಕ್ಕಿದೆ. ಇವಾಗ ಏನು ಮಾಡಬೇಕು, ಸೊ ಆ ಬ್ಯಾಲೆನ್ಸಿಂದ ಎಕ್ಸ್ಪೆನ್ಸಸ್ ಏನಾದ್ರು ಇದ್ದರೆ ಡಿಡಕ್ಟ್ ಮಾಡ್ತಾ ಹೋಗಬೇಕು, ಎಕ್ಸ್ಪೆನ್ಸಸ್ ಏನಾದ್ರು ಇದ್ದರೆ ಮೈನಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಲೆಸ್ ಎಕ್ಸ್ಪೆನ್ಸಸ್. ಸೊ ಕ್ವಶನ್ ನೋಡ್ತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇದಿದೆ ಎಕ್ಸ್ಪೆನ್ಸಸ್ಸು, ಒಂದು ಪರ್ಚೇಸ್ ಆಫ್ ಗೂಡ್ಸ್. ಸೊ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಕ್ಯಾಶ್ ಹೊರಗಡೆ ಹೋಗುತ್ತೆ. ಸೆಕೆಂಡ್ ಒನ್ ಸ್ಯಾಲ್ರಿ ಟು ಎಂಪ್ಲಾಯಿ, ಕಂಪನಿನವರು ಸ್ಯಾಲ್ರಿ ಪೇ ಮಾಡ್ತು ಅಂದರೆ ಹೇಳಿದ್ರೆ ಸೊ ಕ್ಯಾಶ್ ಹೊರಗಡೆ ಹೋಗುತ್ತೆ, ಎಕ್ಸ್ಪೆನ್ಸಸ್ ಇದೆ. ನೆಕ್ಸ್ಟ್ ಲೀವ್ ಎನ್ಕ್ಯಾಶ್ಮೆಂಟ್. ಸೊ ಸ್ಯಾಲ್ರಿ ಜೊತೆಗೆ ಏನಾದರೂ ಸೊ ಎಂಪ್ಲಾಯಿಗೆ ಲೀವ್ ಎನ್ಕ್ಯಾಶ್ಮೆಂಟ್ ಕೊಟ್ಟರೆ ಆವಾಗಲೂ ಕ್ಯಾಶ್ ಹೊರಗಡೆ ಹೋಗುತ್ತೆ. ಅಮಾರ್ಟೈಸೇಷನ್ ಆ್ಯಂಡ್ ಗುಡ್ ವಿಲ್. ಓಕೆ, ಸೊ ಇಲ್ಲಿ ಮೂರು ಕಾನ್ಸೆಪ್ಟ್ ಹೇಳೋಣ. ಒಂದು ಡಿಪ್ರಿಷಿಯೇಷನ್ನು, ಇನ್ನೊಂದು ಅಮಾರ್ಟೈಸೇಷನ್ನು, ಇನ್ನೊಂದು ಅಪ್ರಿಷಿಯೇಷನ್ನು. ಎನಿ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ಡ್ ಇಸ್ ಕಾಲ್ಡ್ ಆಸ್ ಡಿಪ್ರಿಷಿಯೇಷನ್. ಸೊ ಅಸೆಟ್ನ ವ್ಯಾಲ್ಯೂ ಏನಾದ್ರು ಡಿಕ್ರೀಸ್ ಆಗಿದ್ದರೆ ಅದನ್ನೇ ಅಂತ ಹೇಳ್ತೀವಿ ಡಿಪ್ರಿಷಿಯೇಷನ್ ಅಂತ ಹೇಳ್ಬಿಟ್ಟು. ಎಷ್ಟು ಅಮೌಂಟ್ ಕಡಿಮೆ ಆಗಿರುತ್ತೆ ಅಷ್ಟು ಡಿಪ್ರಿಷಿಯೇಷನ್ ಅಂತ ಹೇಳ್ತೀವಿ. ಎನಿ ಅಮೌಂಟ್ ಇನ್ಕ್ರೀಸ್ಡ್ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ನ ವ್ಯಾಲ್ಯೂ ಏನಾದರೂ ಇನ್ಕ್ರೀಸ್ ಆಗಿದ್ದರೆ ಇಸ್ ಕಾಲ್ಡ್ ಆಸ್ ಅಪ್ರಿಷಿಯೇಷನ್. ಸೊ ಇಂಟ್ಯಾಂಜಿಬಲ್ ಅಸೆಟ್ ರಿಲೇಟೆಡ್ ಅಸೆಟ್ಸ್ ವ್ಯಾಲ್ಯೂನ ಡಿಕ್ರೀಸ್ ಆದಂಥ ಅಮೌಂಟ್ ಏನಿದೆ ಆ ಅಮೌಂಟ್ಗೆ ಏನಂತ ಹೇಳ್ತೀವಿ, ಅಮಾರ್ಟೈಸೇಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಸೊ ಗುಡ್ ವಿಲ್ ಇಸ್ ಅ ಇಂಟ್ಯಾಂಜಿಬಲ್ ಅಸೆಟ್. ಸೊ ಇಂಟ್ಯಾಂಜಿಬಲ್ ಅಸೆಟ್ನ ವ್ಯಾಲ್ಯೂ ಎಷ್ಟು ಡಿಕ್ರೀಸ್ ಆಗಿದೆ, 30,000. ಸೊ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆನ್ಸಸ್. ನೆಕ್ಸ್ಟು ರಿಪೇರ್ ಟು ಮಿಷನರಿ. ಸೊ ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆನ್ಸಸ್. ಸೊ ಈ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಬೇಕು, ನೋಟ್ ಪ್ರಕಾರ ಬರೀಬೇಕಾಗುತ್ತೆ. ಓಕೆ, ಸೊ ನೋಟ್ ಯಾವುದು, ಮೇನ್ ಹೆಡ್ಸ್ ಯಾವ್ದು ಬರ್ತಾ ಹೋಗುತ್ತೆ. ಸೊ ಎಂಪ್ಲಾಯಿಗೆ ಸಂಬಂಧಪಟ್ಟಾಗ ಏನಾದ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನೆಂತ ಹೇಳ್ತೀವಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಕರ್ಕೊಂಡು. ಸೊ ಏನಾದರೂ ಡಿಪ್ರಿಷಿಯೇಷನ್ ಮತ್ತು ಅಮಾರ್ಟೈಸೇಷನ್ ಇದೆ ಅಂತ ಹೇಳಿದ್ರೆ ಅದನ್ನು ಡಿಪ್ರಿಷಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಅಂತ ಹೇಳಿ ಆ ಹೆಡ್ಡಲ್ಲಿ ತರಿಸ್ತಾ ಹೋಗ್ತೀವಿ. ಸೊ ಇನ್ ಕೇಸ್ ರೀಪೇರ್ ಟು ಮಿಷನರಿ, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಂತ ಏನಾದರೂ ಹೇಳಿದರೆ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ನೋಟನ್ನು ಬರೆದು ಮೆನ್ಷನ್ ಮಾಡಬೇಕು. ಸೊ ಹಾಗೆ ಸೊ ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್. ಸೊ ಫಸ್ಟ್ ಐಟಮ್ ಯಾವುದಿದೆ, ಪರ್ಚೇಸ್ ಆರ್ ಪರ್ಚೇಸ್ ಆಫ್ ಗೂಡ್ಸ್. ಸೊ ಪರ್ಚೇಸ್ ಆಫ್ ಗೂಡ್ಸ್ ನಾವೇನು ಬರಿತಾ ಹೋಗ್ತೀವಿ, ಪರ್ಚೇಸ್ ಆಫ್ ಗೂಡ್ಸ್ ಸ್ಟಾಕ್ ಇನ್ ಟ್ರೇಡ್. ಪರ್ಚೇಸ್ ಆಫ್ ಗೂಡ್ಸ್ ಸ್ಟಾಕ್ ಇನ್ ಟ್ರೇಡ್ ರುಪೀಸ್ 4 lakh. ಇಟ್ಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸೆಕೆಂಡ್ ಒನ್ನು ಸ್ಯಾಲ್ರಿ ಟು ಎಂಪ್ಲಾಯಿ. ನೆಕ್ಸ್ಟ್ ಅದಾದಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್. ಇವೆರಡೂ ಸಹ ಎಂಪ್ಲಾಯಿಗೆ ಕೊಡುವಂಥದ್ದು. ಹಾಗಾಗಿ ನೋಟನ್ನು ಬರೀಬೇಕು. ಓಕೆ, ಸೊ ಯಾವ ನೋಟಲ್ಲಿ ಬರ್ತಾ ಹೋಗುತ್ತೆ ಅದು, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ನೋಟ್ ನಂಬರ್ 1 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಮೇನ್ ಹೆಡ್. ಸೊ ಆ ಮೇನ್ ಹೆಡ್ ಒಳಗಡೆ ಯಾವುದಿದೆ, ಸ್ಯಾಲರಿ ಟು ಎಂಪ್ಲಾಯಿ 40,000 ಇದೆ, ಲೀವ್ ಎನ್ಕ್ಯಾಶ್ಮೆಂಟ್ 10,000 ಇದೆ. ಸೊ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ರುಪೀಸ್ 50,000. ಓಕೆ, ಸೊ ಹಾಗಾಗಿ ನೋಟ್ ನಂಬರ್ 1 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ 50,000. ಸೊ ಸೆಕೆಂಡ್ ಒನ್ ಬಂದು ಅಂತಂದರೆ, ಸೊ ಕ್ವಶನ್ ನೋಡಿ ಅಲ್ಲಿ, ಈಗ ಪರ್ಚೇಸ್ ಆಯಿತು, ಸ್ಯಾಲ್ರಿ ಟು ಎಂಪ್ಲಾಯಿ ಆಯಿತು, ನೆಕ್ಸ್ಟ್ ಅದಾದಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಅಮಾರ್ಟೈಸೇಷನ್ ಆನ್ ಗುಡ್ ವಿಲ್ ಅಂತ ಇದೆ. ಅಮಾರ್ಟೈಸೇಷನ್ ಆನ್ ಗುಡ್ ವಿಲ್. ಸೊ ಎಷ್ಟಿದೆ ಅಮೌಂಟು, 30,000. ಸೊ ಇದು ಯಾವುದ್ರಲ್ಲಿ ಬರ್ತಾ ಹೋಗುತ್ತೆ, ಡಿಪ್ರಿಷಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್. ಆ ಹೆಡ್ಡಲ್ಲಿ ನಾವೇನು ಮಾಡಬೇಕಾಗುತ್ತೆ, ನೋಟನ್ನು ಬರೆದು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೋಟ್ ನಂಬರ್ 2. ಸೊ ಸೆಕೆಂಡ್ ಹೆಡ್ ಡಿಪ್ರಿಷಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್. ಸೊ ಯಾವುದಿದೆ ಅಲ್ಲಿ, ಅಮಾರ್ಟೈಸೇಷನ್ ಆನ್ ಗುಡ್ ವಿಲ್ ರುಪೀಸ್ 30,000. ಹಾಗಾಗಿ ಸೊ ಡಿಪ್ರಿಷಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ರುಪೀಸ್ 30,000. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ಥರ್ಡ್ ಒನ್ನು ರಿಪೇರ್ ಟು ಮಿಷನರಿ. ಎಷ್ಟಿದೆ ಅಮೌಂಟು, 30,000. ರಿಪೇರ್ ಟು ಮಿಷನರಿ ಇರ್ಬೋದು, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಇರ್ಬೋದು,
ಅಥವಾ ಬೇರೆ ಯಾವುದೋ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನೇನು ಮಾಡ್ತಾ ಹೋಗ್ತೀವಿ, ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಆ ನೋಟ್ ಒಳಗಡೆ ಬರೆದು ನಾವೇನು ಮಾಡ್ತೀವಿ, ಸೊ ಮೇನ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕಾದ್ರೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಹಾಗೆ ಸೊ ಅದರ್ ಎಕ್ಸ್ಪೆನ್ಸಸ್ ನೋಟ್ ನಂಬರ್ 3 ನೋಟ್ ನಂಬರ್ 3 ಅಮೌಂಟ್ ರುಪೀಸ್ 20,000. ನೋಟ್ ನಂಬರ್ 3 ನೋಡ್ತು ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಹೆಡ್ ಯಾವುದು, ಮೇನ್ ಹೆಡ್ಡು ಅದರ್ ಎಕ್ಸ್ಪೆನ್ಸಸ್ಸು. ಸೊ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಯಾವ್ದು ತೊಗೊಂಡಿದ್ದೀವಿ, ರೀಪೇಡ್ ಟು ಮಿಷನರಿ. ಎಷ್ಟಿದೆ ಅಮೌಂಟು, 20,000 ಇದೆ. ಸೊ ಹಾಗಾಗಿ ಅದರ್ ಎಕ್ಸ್ಪೆನ್ಸಸ್ ರುಪೀಸ್ 20,000. ಓಕೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನಿಂದ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಬೇಕು, ಮೈನಸ್ ಮಾಡ್ತಾ ಹೋಗಬೇಕು. ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನಿಂದ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಬೇಕು, ಲೆಸ್ ಮಾಡಬೇಕು. ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ ಇಸ್ 6 lakh. ಟೋಟಲ್ ಎಕ್ಸ್ಪೆನ್ಸಸ್ ಇಸ್ 5 lakh. ಓಕೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ 5 lakh. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಯಾವ ರೀತಿ 5 lakh ಬಂತು, 4 lakh, 50,000, 30,000, 20,000, ಟೋಟಲ್ 5 lakh. ಸೊ ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫಿಫ್ತ್ ಮೇನ್ ಬಂದಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1 lakh. ಹೇಗೆ ಬಂತು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಈಗಾಗಲೇ ಹೇಳಿದಾಗೆ ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನಿಂದ ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಏನು ಮಾಡಬೇಕು, ಮೈನಸ್ ಮಾಡ್ತಾ ಹೋಗಬೇಕು. ಸೊ ಟೋಟಲ್ ಎಕ್ಸ್ಪೆನ್ಸಸ್ 5 lakh, ರೆವಿನ್ಯೂ ಫ್ರಮ್ ಆಪರೇಷನ್ 6 lakh. ಓಕೆ. ಟೋಟಲ್ ರೆವಿನ್ಯೂ ಫ್ರಮ್ ಆಪರೇಷನ್ 6 lakh ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ 5 lakh. ಸೊ ಡಿಫ್ರೆನ್ಸ್ ಅಮೌಂಟ್ ರುಪೀಸ್ 1 lakh. ಸೊ 1 lakh ಏನಂತ ಕರಿತಾ ಹೋಗ್ತೀವಿ, ಸಾಮಾನ್ಯವಾಗಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಮೆನ್ಷನ್ ಮಾಡಿದೆ 3 minus 4th one. ಓಕೆ. ಸೊ ನೆಕ್ಸ್ಟ್ ಅದಾದಮೇಲೆ ಕ್ವಶನಲ್ಲಿ ಕೇಳಿದ್ದಾರೆ, ಏನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದೆ, ಆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೇಲೆ ನಾವೇನು ಮಾಡಬೇಕು, 30% ಇನ್ಕಮ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 6th one, ಲೆಸ್ ಇನ್ಕಮ್ ಟ್ಯಾಕ್ಸ್ 30% ಆನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಸ್ 1 lakh into 30 divided by 100, ಸೊ ನಥಿಂಗ್ ಬಟ್ 30%. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಮೌಂಟ್ ರುಪೀಸ್ 30,000. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿಂದ ಏನು ಮಾಡಬೇಕು, ಇನ್ಕಮ್ ಟ್ಯಾಕ್ಸನ್ನು ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದ್ರೆ ಸೊ ಅಮೌಂಟ್ 70,000 ಬರ್ತಾ ಹೋಗುತ್ತೆ. ಆ 70,000 ನಾವೇನಂತ ಕರಿತಾ ಹೋಗ್ತೀವಿ, ಸಾಮಾನ್ಯವಾಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ 7th one, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ರುಪೀಸ್ 70,000. ಇಟ್ಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್. ಸೊ ಇದಿಷ್ಟನ್ನು ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸಿಗ್ತಾ ಹೋಗುತ್ತೆ, 6 marks ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಆ ಪರ್ಟಿಕ್ಯುಲರ್ ನೋಟ್ ಏನಿದೆ ಆ ನೋಟನ್ನು ಬರಿಬೇಕು, ತಪ್ಪದೆ ನೋಟನ್ನು ಬರಿಬೇಕು. ಓಕೆ. ಸೊ ನೋಟ್ ನಂಬರ್ 1, ನೋಟ್ ನಂಬರ್ 3, ನೋಟ್ ನಂಬರ್ 2 ಎಲ್ಲ ನೋಟನ್ನು ಅಲ್ಲಿ ಬರಿಬೇಕಾಗುತ್ತೆ. ಸೊ ಇದಿಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟರ್ ಆಫ್ ಕಾಮರ್ಸಲ್ಲಿ ಇವತ್ತಿನ ಕ್ಲಾಸಿಗೆ ಬಂದಂಥ ವಿಚಾರ ಆಗಿರುತ್ತೆ. ಸೊ ಇದೇ ರೀತಿ ನಮ್ಮ ವಿಡಿಯೋನ ನೋಡ್ತಾ ಇರಿ, ನೀವು ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಧನ್ಯವಾದ.